ಬೆಟ್ಟಿಂಗ್ ಓರ್ವ ವ್ಯಕ್ತಿ ಬಂಧನ 22,45,000 ರೂಪಾಯಿ ಜಪ್ತಿ. ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ದ ಎನ್ನಲಾದ ಓರ್ವ ವ್ಯಕ್ತಿಯನ್ನ ಬಂಧಿಸಿ 22,45,000 ರೂಪಾಯಿ ಜಪ್ತಿ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ನಡೆದಿದೆ. ಬಂಧಿತ ವ್ಯಕ್ತಿಯನ್ನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದ ನಿಂಗಣ್ಣ ಹುಲಿಕೇರಿ ಎಂದು ತಿಳಿದು ಬಂದಿದೆ. ವ್ಯಕ್ತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಪಂದ್ಯದ ಸಂದರ್ಭದಲ್ಲಿ ಬಹಿರಂಗವಾಗಿ ಐಪಿಎಲ್ ಬೆಟ್ಟಿಂಗ್ನಲ್ಲಿ ತೊಡಗಿರುವಾಗ ಸುರಪುರ ಪೊಲೀಸರ ತಂಡದವರು ದಾಳಿ ನಡೆಸಿ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಂದು ಸುರಪುರ ಉಪವಿಭಾಗದ ಡಿವೈಎಸ್ಪಿ ಜಾವೀದ್ ಇನಾಂದಾರ್ ತಿಳಿಸಿದ್ದಾರೆ. ಬಂಧಿತ ವ್ಯಕ್ತಿಯಿಂದ 2 ಮೊಬೈಲ್ ಫೋನ್ ವಶಪಡಿಸಿಕೊಳ್ಳಲಾಗಿದ್ದು 3 ರಾಷ್ಟ್ರೀಕೃತ ಬ್ಯಾಂಕಿನ ಅಕೌಂಟ್ನಲ್ಲಿದ್ದ ಒಟ್ಟು 22,45,000 ರೂಪಾಯಿವನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿಯೇ ಇಲ್ಲಿಯವರೆಗೂ ಬೆಟ್ಟಿಂಗ್ನಲ್ಲಿ ದೊಡ್ಡ ಮಟ್ಟದ ಹಣವನ್ನ ಜಪ್ತಿಗೊಳಿಸಲಾಗಿದೆ. ಬಂಧಿತ ವ್ಯಕ್ತಿಯ ಸಂಪರ್ಕದಲ್ಲಿದ್ದ ಎಲ್ಲರನ್ನ ವಿಚಾರಣೆ ನಡೆಸಲಾಗುವುದು. ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಡಿವೈಎಸ್ಪಿ ತಿಳಿಸಿದ್ದಾರೆ. ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಸಿಪಿಐ ಆನಂದ್ ವಾಗ್ಮಾಡೆ ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ಯಾದವ್. ತನ್ನ ಕೆಳಗಡೆ ಇರತಕ್ಕಂಥ ಜನರಿಂದ 50,000, 20,000, 30,000 ಲಕ್ಷ ಗಟ್ಟಲೆ ದುಡ್ಡನ್ನ ಓವರ್ ಬಾಲ್ ಟು ಬಾಲ್, ನೆಕ್ಸ್ಟ್ ಬಾಲ್ 6 ಆಗುತ್ತೆ, ನೆಕ್ಸ್ಟ್ ಬಾಲ್ ವಿಕೆಟ್ ಬೀಳುತ್ತೆ ಅಂತ ಗೊತ್ತಿಲ್ಲ. ಬಾಲ್ ಟು ಬಾಲ್, ಓವರ್ ಮ್ಯಾಚ್ ಟು ಮ್ಯಾಚ್, ಈ ಮ್ಯಾಚ್ ಇವರೇ ವಿನ್ ಆಗ್ತಾರೋ, ಈ ಮ್ಯಾಚ್ ಇವರೆಲ್ಲ ಲಾಸ್ ಆಗ್ತಾರೆ ಅಂತ ಈ ಥರ ಮ್ಯಾಚನ್ನು ಇದು ಆನ್ಲೈನಲ್ಲಿ ಆಡುವಂಥ ಒಂದು ಗೇಮ್ ಇದು. ಇದರ ಅಪ್ಲಿಕೇಶನ್ ಹೆಸರು ಏನಂದರೆ ಕ್ರೀಕ್ 365 ಅಂತ. ಕ್ರೀಕ್ 365 ಅಂತ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಮಾಡ್ತಾ ಇರ್ತಾರೋ ನಾವು ಸೆಕ್ಯೂರ್ ಮಾಡಿದಾಗ ಅವನ ಹತ್ರ 2 ಮೊಬೈಲ್ ಫೋನ್ ಇದ್ದು, ಒಂದು ಮೊಬೈಲ್ ಫೋನಲ್ಲಿ 3 ಖಾತೆಗಳಿದ್ವು. ಅವ್ನು ಫೋನ್ಪೇಲಿ ದುಡ್ಡು ತೊಗೊಂಡನ್ನ ಇದು ಆನ್ಲೈನಲ್ಲಿ ತೊಗೊಂಡ್ರೆ ಹಾಡ್ಕೆ ಸಿಗಲ್ಲ. ಯಾವಾಗ ಆನ್ಲೈನಲ್ಲಿ ದುಡ್ಡನ್ನು ಸೆಕ್ಯೂರ್ ಮಾಡಬೇಕು, ಸೀಸ್ ಮಾಡಬೇಕು. 3 ಅವನ ಅಕೌಂಟಲ್ಲಿ 2 ಕೆನರಾ ಬ್ಯಾಂಕ್ ಇದೆ, 1 KGB ಬ್ಯಾಂಕ್ ಇದೆ. ಹೌದಲ್ಲ, 2 ಕೆನರಾ ಬ್ಯಾಂಕ್, 1 KGB ಬ್ಯಾಂಕ್ ಇದೆ. 3 ಅಕೌಂಟ್ ಸೇರಿ 22,45,000 KGB ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು, 2 ಬ್ಯಾಂಕ್ ಒಂದು, ಇನ್ನೂ 2 ಬ್ಯಾಂಕು ಕೆನರಾ ಬ್ಯಾಂಕ್ಸ್. ಒಂದು ಅಕೌಂಟು ಸುರ್ಪುರಲ್ಲಿದೆ, 2 ಅಕೌಂಟು ಕಕ್ಕೇರಿಲಿದೆ. ಸುರ್ಪುರದಲ್ಲಿರೋ ಅಕೌಂಟ್ ಯಾವುದು ಸರ್? ಸುರ್ಪುರಲ್ಲಿರೋ ಅಕೌಂಟ್ ಯಾವುದು? KGB ಮತ್ತು ಆಮೇಲೆ ಇನ್ನೊಂದು ಕೆನರಾ ಬ್ಯಾಂಕ್ ಇರೋದು ಇದಕ್ಕೆ. ಟೋಟಲ್ ಅಮೌಂಟ್ ಅನ್ನು ನಾವು 22,45,565 ರೂಪಾಯಿಗಳನ್ನ ಫ್ರೀಸ್ ಮಾಡಿದ್ದೀವಿ. ಅಕೌಂಟನ್ನು ಹೋಲ್ಡ್ ಮಾಡಿಸ್ತೀವಿ. ಈಗ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದೀವಿ, BFI ಕೊಟ್ಟಿದ್ದೀವಿ. ಅಕೌಂಟ್ ಹೋಲ್ಡ್ ಮಾಡ್ತೀವಿ ಸರ್, ಅಕೌಂಟ್ ಫ್ರೀಸ್ ಮಾಡಿಸ್ತೀವಿ. ಫ್ರೀಸ್ ಒಂದು ದುಡ್ಡು ಡ್ರಾ ಮಾಡೋಕ್ಕಾಗಲ್ಲ. FIR ಆಗಿದ್ದವ್ರ ಮೇಲೆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ದೀವಿ. ಅದಕ್ಕೆ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದೀವಿ. ಕೋರ್ಟನ್ನು ಅದು 102 ಅಂತ ಬರ್ತೀವಿ, CRPC ಮುಂಚೆ ಇತ್ತು, ಇವಾಗ BNSL ಕನ್ವರ್ಟ್ ಆಗಿದೆ. ಅದರ ಪ್ರಕಾರ ಕೋರ್ಟಿಗೆ ಹಣವನ್ನು ಜಪ್ತಿ ಮಾಡಲಿಕ್ಕೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಆಮೇಲೆ ಈ ಪ್ರಕರಣದಲ್ಲಿ ಆ ದಿನ RCB ಮತ್ತು ಗುಜರಾತ್ ಮ್ಯಾಚ್ ಇತ್ತು, ಗುಜರಾತ್ ಟೈಟನ್ಸ್. ಆ ದಿನ ಅವನು ಸಿಕ್ಕಿದ ನಮ್ಮ ಹತ್ರ. ಅವ್ನು ಪಬ್ಲಿಕ್ ಪ್ಲೇಸಲ್ಲಿ ಬಂದು ಮಾಡ್ತಾ ಇದ್ದ. ನೀವು ಒಂದು ಟೀಮ್ RCB ಗೆದ್ರೆ 5,000 ಕೊಟ್ಟರೆ ನಾವು 10,000 ಕೊಡ್ತೀವಿ ನಿಮಗೆ, ಗುಜರಾತ್ ಗೆದ್ರೆ 5,000 ಕೊಟ್ಟರೆ 10,000 ಕೊಡ್ತೀವಿ. ಈ ಥರ ನಿಮ್ಮ ಅಮೌಂಟ್ ಡಬಲ್ ಕೊಡ್ತೀವಿ. ಮ್ಯಾಚನ್ನು ಈ ಥರ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀವಿ. ಅವನಿಗೆ ನಮ್ಮ ಟೀಮ್, ನಮ್ಮ DSP ಸ್ಕ್ವಾಡ್ ಟೀಮು ಮತ್ತು ಠಾಣಾ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಇದು ಮಾಡಿದ್ದಾರೆ. ಕಂಪ್ಲೇಂಟ್ ನಮ್ಮ ಇನ್ಸ್ಪೆಕ್ಟರ್ ಆಗಿದ್ದಾರೆ ಕೇಸಲ್ಲಿ. ಇದರ ಕಂಪ್ಲೇಂಟ್ ಡೀಟೇಲ್ ನಿಮ್ಗೆ ಕೊಡ್ತಿದ್ದೀವಿ, ತಾವು ಪತ್ರಿಕೆಯಲ್ಲಿ ಹಾಕಿ.